ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಬ್ಯಾಂಕರ್ಸ್ ಗೇನ್ ಮತ್ತು ಡಿಸ್ಕೌಂಟ್ ಈ ಟಾಪಿಕ್ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಹೇಗೆ ಅದನ್ನು ಸಾಲ್ವ್ ಮಾಡಬೇಕು, ಏನ್ ಫಾರ್ಮುಲಾ ನೆನ್ಪಿಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಎಕ್ಸಾಂಪಲ್ ನೋಡಿ, ಎ ಬಿಲ್ ಆಫ್ ₹2,550 drawn for 3 months, hence it was discounted at 8% per annum in bank. Calculate a true discount bankers gain. ಸೊ ಇದರಲ್ಲಿ ಟ್ರೂ ಡಿಸ್ಕೌಂಟ್ ಮತ್ತು ಬ್ಯಾಂಕರ್ ಗೇನ್ ಕ್ಯಾಲ್ಕುಲೇಟ್ ಮಾಡೋದು ಕೇಳಿದ್ದಾರೆ. ಬಿಲ್ ಅಮೌಂಟ್ 2,550 ಇದೆ, ಮಂತ್ 3 months ಟೈಮ್ ಇದೆ, 8% ಡಿಸ್ಕೌಂಟ್ ರೇಟ್ ಇದೆ. ಸೊ ಮೊದಲಿಗೆ ಏನ್ ಮಾಡೋಣ, ನಾವು ಒಂದು ಅಜ್ಯೂಮಿಷನ್ ಅಮೌಂಟ್ ತಗೊಳ್ಳೋಣ. ಇಫ್ ಪ್ರೆಸೆಂಟ್ ವರ್ತ್ ಇಸ್ 100 rupees ಅಂತ ಒಂದು ಊಹೆ ಮಾಡ್ಕೊಳ್ಳೋಣ. ಸೊ 3 month 8% ಡಿಸ್ಕೌಂಟ್ 100 rupees ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. 100 into 8% ಅಂದ್ರೆ 100 into 8 divided by 100 into 3 months ಇರೋದಕ್ಕೆ divided by 12. ಸೊ 100 into 8 divided by 100 into 3 divided by 12. ಸೊ ಮಾಡ್ಕೊಂಡಾಗ 2 rupees ಬರುತ್ತೆ. ಸೊ ನಾವು ತೊಗೊಂಡ್ರು 100 rupees ಗೆ ಅದನ್ನ ಆಡ್ ಮಾಡೋಣ. ಸೊ 102 ಸಮ್ ಡ್ಯೂ ಅಂದ್ರೆ 100ಕ್ಕೆ 102 2 rupees ಏನಂದ್ರೆ ನಾವು ಆಡ್ ಮಾಡಿರುವಂತ ಅಮೌಂಟ್ ಇಂಟ್ರೆಸ್ಟ್ ರೇಟ್ ಪ್ರಕಾರ 3 months ಗೆ. ಈಗ 102 rupees ನಾವೇನ್ ಕಂಡಿದ್ದೀವಿ ಅದರಲ್ಲಿ 2 rupees ಟ್ರೂ ಡಿಸ್ಕೌಂಟ್ ಇದೆ. ನಮ್ಗೆ ಬೇಕಾಗಿರೋದು ಎಷ್ಟಕ್ಕೆ, ನಾ ತೊಗೊಂಡಿರೋದು 100ಗೆ ಕ್ಯಾಲ್ಕುಲೇಷನ್ ಮಾಡೋದು. 2,550ಗೆ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 2,550 into 2 divided by 102 ಅಂದ್ರೆ 2,550 into 2 divided by 102 ಮಾಡ್ಕೊಂಡಿದೀವಿ. ಸೊ ಆಗ ಬರೋದು 50 rupees. ಇನ್ನು ನೆಕ್ಸ್ಟ್ ಸ್ಟೆಪ್, ಈಗ ಬ್ಯಾಂಕರ್ಸ್ ಡಿಸ್ಕೌಂಟ್ ಕಂಡುಹಿಡಿತಾ ಇದ್ದೀವಿ. ಸೊ ಬ್ಯಾಂಕರ್ಸ್ ಡಿಸ್ಕೌಂಟ್ ಕಂಡುಹಿಡಿದ್ರೆ ಬ್ಯಾಂಕರ್ಸ್ ಗೇನ್ ಕಂಡುಹಿಡಿಬಹುದು. ಕ್ವಶನ್ ಅಲ್ಲಿ ಬ್ಯಾಂಕರ್ಸ್ ಗೇನ್ ಕೇಳಿದ್ದಾರೆ, ಟ್ರೂ ಡಿಸ್ಕೌಂಟ್ ಕೇಳಿದ್ದಾರೆ. ಆಲ್ರೆಡಿ ನಾವು ಈಗ ಕಂಡುಹಿಡಿದವಲ್ಲ, ಈ ಸ್ಟೆಪ್ಗೆ ಟ್ರೂ ಡಿಸ್ಕೌಂಟ್ ಅಂತ ಕರಿತೀವಿ. ಈಗ ಬ್ಯಾಂಕರ್ಸ್ ಡಿಸ್ಕೌಂಟ್ ಕಂಡುಹಿಡಿತಾ ಇದ್ದೀವಿ. ಬ್ಯಾಂಕರ್ಸ್ ಡಿಸ್ಕೌಂಟ್ ಗೆ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿರೋ ಅಮೌಂಟ್, ಕ್ವಶನ್ ಅಲ್ಲಿರೋ ಪರ್ಸೆಂಟೇಜ್ 8 divided by 100 into ಮಂತ್ 3 divided by 12 ಮಾಡ್ಕೊಂತೀವಿ. ಸೊ ಮಾಡ್ಕೊಂಡಾಗ ಆನ್ಸರ್ ಬಂತು 51. ನಾವು ಕಂಡುಹಿಡಿದ್ರು ಈ 50 ಏನಿದೆ ಟ್ರೂ ಡಿಸ್ಕೌಂಟ್, ಅದರಲ್ಲಿ ಬ್ಯಾಂಕರ್ಸ್ ಡಿಸ್ಕೌಂಟ್ ನ ಮೈನಸ್ ಮಾಡಿದ್ರೆ ಗೇನ್ ಬರುತ್ತೆ, 1 rupees ಗೇನ್ ಇದೆ. ಇಷ್ಟೇ ಸ್ಟೆಪ್, ಸಿಂಪಲ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಫೈಂಡ್ ಬ್ಯಾಂಕರ್ಸ್ ಡಿಸ್ಕೌಂಟ್, ಟ್ರೂ ಡಿಸ್ಕೌಂಟ್ ಅಂಡ್ ಬ್ಯಾಂಕರ್ಸ್ ಗೇನ್ ಆನ್ ಎ ಬಿಲ್ ಆಫ್ ₹5,100 ಡ್ಯೂ 4 months, ಹೆನ್ಸ್ ಡಿಸ್ಕೌಂಟ್ ರೇಟ್ ಇಸ್ 6%. ಸೊ ನೆನಪಿರಲಿ, ಈ ಪ್ರಾಬ್ಲಮ್ ಇಂಥವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವಾಗ್ಲೂ ಟ್ರೂ ಡಿಸ್ಕೌಂಟ್ ಮೊದಲು ಕಂಡುಹಿಡಿಬೇಕು, ಆಮೇಲೆ ಬ್ಯಾಂಕ್ ಡಿಸ್ಕೌಂಟ್ ಕಂಡುಹಿಡಿಬೇಕು, ಎರಡು ಮೈನಸ್ ಮಾಡಿ ಗೇನ್ ಕಂಡುಹಿಡಿಬೇಕು. ಟ್ರೂ ಡಿಸ್ಕೌಂಟ್ ಕಂಡುಹಿಡಿಬೇಕಂದ್ರೆ ಕ್ವಶನ್ ಎಲ್ಲಿರೋ ಅಮೌಂಟ್ ನ ಯೂಸ್ ಮಾಡೋದಕ್ಕೆ ಬರಲ್ಲ. ಫಸ್ಟ್ 100 rupees ಅಸಂಪ್ಷನ್ ಮಾಡ್ಕೋಬೇಕು. ಸೊ 100 rupees ಅಸಂಪ್ಷನ್ ಮಾಡ್ಕೊಂಡು ಕ್ವಶನ್ ಅಲ್ಲಿರೋ ಮಂತ್, ಕ್ವಶನ್ ಅಲ್ಲಿರೋ ಪರ್ಸೆಂಟೇಜ್ ನ 100 rupees ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 100 into 6 divided by 100 ಅಂದ್ರೆ 6%. 4 months 4 divided by 12 ಇಂಟು ಮಾಡ್ಕೊಂಡಾಗ 2 rupees ಬಂತು. 100 rupees ಗೆ ಅದನ್ನ ಆಡ್ ಮಾಡ್ಕೋಬೇಕು. 100 plus 2 ಮಾಡಿದಾಗ ಪ್ರೆಸೆಂಟ್ ವರ್ತ್ ಗೆ ಟ್ರೂ ಡಿಸ್ಕೌಂಟ್ ನಾವು ಕಂಡುಹಿಡಿದೋದು 100ಕ್ಕೆ 2 rupees, ಅದನ್ನ ಆಡ್ ಮಾಡ್ಕೊಂಡ್ರೆ 102 ಆಯ್ತು. ಸೊ 102 ಹೇಗಾಗಿದೆ, ಅದರಲ್ಲಿ 102 ನಲ್ಲಿ 2 rupees ಏನಿದೆ ಡಿಸ್ಕೌಂಟ್ ಇದೆ, ಟ್ರೂ ಡಿಸ್ಕೌಂಟ್. ನಮಗೆ 100 ಗೆ ಬೇಡ, 5,100 ಗೆ ಬೇಕು. ಸೊ 5,100 ಗೆ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5,100 into 2 divided by 102. 102 ನಲ್ಲಿ 2 rupees ಟ್ರೂ ಡಿಸ್ಕೌಂಟ್ ಇದೆ, ಅಂದ್ರೆ 5,100 ನಲ್ಲಿ ಎಷ್ಟಿದೆ, ಈ ಟೈಪ್ ಕ್ಯಾಲ್ಕುಲೇಷನ್ 100 rupees ಇದೆ. ಈಗ ಏನ್ ಮಾಡ್ಕೋಬೇಕು, ಇದು ಒಂದು ಸ್ಟೆಪ್ ಮುಗೀತು. ಟ್ರೂ ಡಿಸ್ಕೌಂಟ್ ಕಂಡುಹಿಡಿದ್ವಿ. ಈಗ ಬ್ಯಾಂಕರ್ಸ್ ಡಿಸ್ಕೌಂಟ್ ಕಂಡುಹಿಡಿಬೇಕು. ಬ್ಯಾಂಕರ್ಸ್ ಡಿಸ್ಕೌಂಟ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಕ್ವಶನ್ ಅಲ್ಲಿರೋ ಅಮೌಂಟ್, ಕ್ವಶನ್ ಅಲ್ಲಿರೋ ಪರ್ಸೆಂಟೇಜ್, ಕ್ವಶನ್ ಅಲ್ಲಿರೋ ಮಂತ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. 5,100 into 6 divided by 100 into 4 divided by 12 ಮಾಡ್ತೀವಿ. ಸೊ ಆಗ ಎಷ್ಟು ಬಂತಂದ್ರೆ ಅಮೌಂಟ್ 102. ಈ ನಾವು ಮೊದಲು ಕಂಡುಹಿಡಿದಿರೋ ಟ್ರೂ ಡಿಸ್ಕೌಂಟ್, ಈ ಕಂಡುಹಿಡಿದಿರೋ ಬ್ಯಾಂಕರ್ ಡಿಸ್ಕೌಂಟ್, ಎರಡು ನಡಿರೋ ಡಿಫರೆನ್ಸ್ ಗೆ ಗೇನ್ ಅಂತ ಕರಿತೀವಿ. 2 rupees ಗೇನ್ ಇದೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. Third problem, what is the true discount on sum of ₹15,000 due 11 months, hence 18% per annum. ಸೊ ಟ್ರೂ ಡಿಸ್ಕೌಂಟ್ ಅಷ್ಟೇ ಕೇಳಿದ್ದಾರೆ, ಒಂದೇ ಸ್ಟೆಪ್, ಫಸ್ಟ್ ಸ್ಟೆಪ್ ಅಷ್ಟೇ ಬಿಡಿಸೋಣ. ಅಂದ್ರೆ 100 rupees ಎಸಂಪ್ಷನ್ ಮಾಡ್ಕೊಳ್ಳೋಣ, ಅದಕ್ಕೆ 18% ಮಾಡೋಣ, 11 months ಮಾಡೋಣ. 18 divided by 100 into 11 divided by 12 ಮಾಡೋಣ. ಸೊ ಆಗ 16.5 ಬಂತು. ಇದರಲ್ಲಿ 16.5 ನ 100ಕ್ಕೆ ಆಡ್ ಮಾಡ್ಕೊಳ್ಳೋಣ, 116.5 ಆಯ್ತು. ಸೊ 116.5 ನಲ್ಲಿ 16.5 ಏನಿದೆ ಟ್ರೂ ಡಿಸ್ಕೌಂಟ್ ಇದೆ. ಕ್ವಶನ್ ಅಲ್ಲಿರೋ ಅಮೌಂಟ್ ಎಷ್ಟು, 15,000 ಗೆ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಅವಾಗ 2,124.46 ಬರುತ್ತೆ. ನೆಕ್ಸ್ಟ್, ಸೊ ಇದಿಷ್ಟು ಮೆಥಡ್, ಈ 3 ಪ್ರಾಬ್ಲಮ್ ನೋಡ್ಕೊಳ್ಳಿ, ಸೇಮ್ ಟು ಸೇಮ್ ಕ್ವಶನ್ ಬರುತ್ತೆ ಪೇಪರ್ ನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.